ಹಾಯ್ ವೆಲ್ಕಮ್ ಬ್ಯಾಕ್. ನಂಗೆ ಗೊತ್ತು ನನ್ನ ವ್ಲಾಗ್ಸ್ನ ತುಂಬ ಫ್ರೀಕ್ವೆಂಟಾಗಿ ಆಗ್ತಾ ಇಲ್ಲ ಅಂತ, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾವು ಅವತ್ತು ರೆಡಿಯಾಗಿ ಮೇ 26 ಶಿಕಾಗೋ ಡೌನ್ ಟೌನ್ಗೆ ಹೋಗಿದ್ವಿ. ಮೆಮೋರಿಯಲ್ ಡೇ ಪೆರೇಡ್ ಇತ್ತು, ನೋಡಿ ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ಡೌನ್ ಟೌನಲ್ಲಿ ಎಷ್ಟು ಚೆಂದ ಬಿಲ್ಡಿಂಗ್ಸ್ ಇದಾವೆ ನೋಡಿ, ತುಂಬಾ ಖುಷಿ ಆಯಿತು ನೋಡಿ, ಎಷ್ಟು ನೀಟಾಗಿ ಬೇರೆ ಇದೆ. ಯಾರಿಗೆಲ್ಲ ಬಿಲ್ಡಿಂಗ್ಸ್ ನೋಡಿದ್ರೆ ಈ ಥರ ಖುಷಿ ಆಗುತ್ತೆ ಹೇಳಿ, ನನಗಂತೂ ಖುಷಿ ಆಯ್ತಬ್ಬ ಬಿಲ್ಡಿಂಗ್ಸ್ ನೋಡ್ತಾ ಇದ್ರೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಒಂದೇ ಥರ ನೀಟಾಗಿ ಒಂಥರ ಏನೋ ಖುಷಿ ಆಗ್ತಿತ್ತು. ಹಾಗೆ ಜನಗಳನ್ನ ಬಿಲ್ಡಿಂಗ್ಗಳನ್ನ ನೋಡಿಕೊಂಡು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ವಿ. ಪಾರ್ಕಿಂಗ್ ಮೇಲ್ಗಡೆನೇ ಮಿಲೇನಿಯಂ ಪಾರ್ಕ್ ಇದೆ. ಆ ಮಿಲೇನಿಯಂ ಪಾರ್ಕಲ್ಲೇ ದ ಕ್ಲೌಡ್ ಗೇಟ್ ಇರೋದು. ಕ್ಲೌಡ್ ಗೇಟ್ ಅಂದರೆ ಅದೇ ದ ಬಿಗ್ ಬೀನ್ ಇರುತ್ತಲ್ಲ ಅದು. ಸೊ ಅದು ಮೇನ್ ಅಟ್ರಾಕ್ಷನ್ ಶಿಕಾಗೋಲಿ. ಅಲ್ಲಿ ನೋಡಿದ್ರೆ ಎಷ್ಟು ಜನ ಅಂತೀರ. ಆ ಜನಗಳ ಮಧ್ಯೆ ನಾವು ಫೋಟೋ ವಿಡಿಯೋ ತೆಗೆದಲ್ಲೇ ಬಿಡ್ತೀವ. ನಾವು ಫೋಟೋ ತೆಗೆದು ವಿಡಿಯೋ ತೆಗೆದು ಬೇರೆಯವ್ರಿಗೂ ಫೋಟೋಸ್ ತೆಗೆದು ವೀಡಿಯೋಸ್ ತೆಗೆದುಕೊಟ್ಟು ಅಲ್ಲಿಂದ ಮೆಮೋರಿಯಲ್ ಡೇ ಇವೆಂಟ್ ಏನು ನಡೀತಿತ್ತಲ್ಲ ಅದಕ್ಕೆ ನಡ್ಕೊಂಡು ಹೋಗಬೇಕಿತ್ತು. ಅಲ್ಲಿಂದ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಬಾಯಿಂದ ನೀರು ಬರೋ ಫೌಂಟೇನ್ ನೋಡ್ಕೊಂಡು ಹೋದ್ವಿ. ಅಲ್ಲಿ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು. ಅಲ್ಲಿಂದ ರೋಡ್ ದಾಟ್ಬಿಟ್ಟು ಮುಂದೆ ಹೋದರೆ ಅಲ್ಲಿ ಪರೇಡ್ ನಡೆಯೋ ಜಾಗ ಇತ್ತು. ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ. ಸೊ ದಿಸ್ ವಾಸ್ ದ ಮೇನ್ ಇವೆಂಟ್ ಪ್ಲೇಸ್. ಇಲ್ಲೆಲ್ಲ ಪರೇಡ್ಸ್ ಆಗುತ್ತೆ. ಆರ್ಮಿಯವರು ಮತ್ತು ಸ್ಕೂಲ್ ಮಕ್ಕಳು ಎಲ್ಲ ಪರೇಡ್ ಮಾಡ್ತಾರೆ. ಅಲ್ಲೇ ನಂಗೆ ಟಾರ್ಗೆಟ್ ಕಾಣಿಸ್ಬಿಟ್ಟು ಪಕ್ಕದಲ್ಲೇ ನನ್ನ ಗಂಡ ಮತ್ತು ಮಗಳನ್ನ ಬಿಟ್ಟು ಒಳಗೆ ಹೋಗಿ ಸುತ್ತಾಡ್ಕೊಬರ್ತೀನಿ ಅಂತ ಒಳಗೆ ಹೋಗಿ ಸುತ್ತಾಡ್ಕೊಂಬಂದೆ. ಸುತ್ತಾಡ್ತಾ ಇರಬೇಕಾದ್ರೆ ನನ್ನ ಮಗಳೂ ಬಂದಳು. ನನ್ನ ಮಗಳಿಗೆ ಏನು ಕ್ರೇಜು ಅಂದರೆ ಬ್ಯಾಂಡೆಡಲ್ಲಿ ವೆರೈಟೀಸ್ ಇತ್ತು. ಅದನ್ನು ನೋಡಿ ಅವಳಿಗೆ ಫುಲ್ ಸರ್ಪ್ರೈಸ್ ಆಗೋದ್ಲು. ಅಮ್ಮ ಇದಿದೆ ನೋಡು ಅಂತ ತೋರಿಸ್ಕೊಂಡು. ಅಲ್ಲಿಂದ ಆಮೇಲೆ ನಾವು ಲಂಚ್ ಮಾಡೋಕ್ಕೆ ಶೇಕ್ ಶಾಕ್ ಅಂತ ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಚಿಕನ್ ಬರ್ಗರು ಮತ್ತು ಚಿಕನ್ ಬೈಟ್ಸ್ ಮತ್ತು ಫ್ರೈಸ್ ತೊಗೊಂಡು ತಿಂದ್ವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ ವಾಸ್ ರಿಯಲಿ ಗುಡ್. ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೆ ಇಟ್ ವಾಸ್ ಗುಡ್. ಅಲ್ಲಿಂದ ಆಮೇಲೆ ಡೌನ್ ಟೌನ್ ಸ್ವಲ್ಪ ಸುತ್ತಾಡೋಣ ಅಂತ ನಡ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಮಂಗಳ ಥರ ಸೈಕಲಲ್ಲಿ ಏನೇನೆಲ್ಲ ಸ್ಟೆಂಟ್ ಮಾಡ್ತಾ ಇದ್ದಾರೆ. ಇದು ರಿವರ್ ವಾಕ್ ಅಂತ. ಇಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಎಲ್ಲ ಇದ್ದಾವೆ. ಆಮೇಲೆ ಬೋಟ್ ರೈಡ್ ಇರುತ್ತೆ. ಡೌನ್ ಟೌನ್ ಒಳಗಡೆ ಹೋದರೆ ಏನೆಲ್ಲ ನೋಡೋಕ್ಕೆ ಸಿಗ್ಬೋದು ಅಂದರೆ ತುಂಬಾ ವಿಚಿತ್ರವಾಗಿ ಬ್ಯೂಟಿಫುಲ್ಲಾಗಿ ಎಲ್ಲ ನೋಡ್ಬೋದು. ಇದು ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯನ ಬಾಲ. ಏನಕ್ಕೆ ಅಂದರೆ ಇಲ್ಲೊಂದು ದೊಡ್ಡ ಸ್ಟಾರ್ ಬಕ್ಸ್ ಇದೆ, ಅದ್ರೊಳಗೆ ಹೋಗೋಕ್ಕೆ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗೆ ಹೋದ್ವಿ. ಒಳಗೆ ಹೋದರೆ ಆ ಸ್ಟಾರ್ ಬಾಕ್ಸ್ ತುಂಬ ಬರೀ ನಮ್ಮ ಜನನೇ ಅರ್ಧಕ್ಕರ್ಧ ನೋಡಿದ್ದು ನಾನು. ನಾವು ಕಾಫಿ, ರೋಲ್ ಮತ್ತು ಕುಕ್ಕಿ ತೊಗೊಂಡು ತಿಂದು ಅಲ್ಲಿಂದ ಹೊರಟ್ವಿ. ದ ಡೇ ವಾಸ್ ವೆಲ್ ಸ್ಪೆಂಡ್. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ನಾವು ಮನೆ ಕಡೆ ಹೊರಟಾಗ ಇಲ್ಲೊಂದು ಮಂಗನಾಟ ನೋಡ್ಕೊಂಡು ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.